ವೆರಿ ಗುಡ್ ಮಾರ್ನಿಂಗ್. ವನ್ಯಜೀವಿಗಳು ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಒಂದು ಸ್ವಲ್ಪ ಕಣ್ಣಾಸೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ವಾಟ್ ಸ್ಟೇಟಸ್ ಆಫ್ ಲಿಯೋಪಾರ್ಡ್ಸ್ ಇನ್ ಇಂಡಿಯಾ 2022. ಹೌದಾ, ವನ್ಯಜೀವಿಗಳಲ್ಲಿ ಚಿರತೆ ಹೌದಾ ಪ್ರಮುಖವಾದ ಪ್ರಾಣಿ. ಇಂಡಿಯಾಸ್ ಲಿಯೋಪಾರ್ಡ್ ಪಾಪ್ಯುಲೇಷನ್ ರೋಸ್ ಬೈ 8% ಫ್ರಮ್ 12,852 ಇನ್ 2018. ನಾವು ಇಟ್ಸ್ 13,874 ಇನ್ 2022. ಹಾಗಾದರೆ ಏನಪ್ಪ ಅಂದರೆ ಚಿರತೆಗಳ ಜನಸಂಖ್ಯೆ ಏನಾಗಿದೆ ಅಂದರೆ ಹೆಚ್ಚಾಗಿದೆ. ಚಿರತೆಗಳ ಸಂಖ್ಯೆ ಹೆಚ್ಚಾಗಿದೆ, 8% ಅಷ್ಟು ಹೆಚ್ಚಾಗಿದೆ. 2018ರಲ್ಲಿ 12,852 ಇದ್ದಂಥ ಚಿರತೆಗಳ ಸಂಖ್ಯೆ ಈಗ 2022ರಲ್ಲಿ 13,874 ಆಗಿದೆ. ಆಮೇಲೆ ಮಧ್ಯಪ್ರದೇಶ ಏನಪ್ಪ ಅಂದರೆ ಭಾರತದಲ್ಲಿ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿದಂತಹ ರಾಜ್ಯವಾಗಿದೆ, 3,907. ಆಮೇಲೆ ಅದಾದ ನಂತರ ಮಹಾರಾಷ್ಟ್ರದಲ್ಲಿ, ಆಮೇಲೆ ಕರ್ನಾಟಕ, ಆಮೇಲೆ ತಮಿಳುನಾಡು. ಕರ್ನಾಟಕ 3rd ಪೊಸಿಷನಲ್ಲಿದೆ. ಆಮೇಲೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಹೌದಾ, ಕೇಂದ್ರ ಸರ್ಕಾರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯವರು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಅಥವಾ 2 ವರ್ಷಗಳಿಗೆ ಒಂದು ಸಲ ಏನು ಮಾಡ್ತಾರೆ ಅಂದರೆ ಇಂತಿಷ್ಟು ವರ್ಷಗಳಿಗೆ ಒಂದು ಸಲ ಏನು ಮಾಡ್ತಾರೆ ಅಂದರೆ ಈ ಚಿರತೆಗಳ ಗಣತಿಯನ್ನು ಮಾಡಿ ಅವುಗಳ ಸಂಖ್ಯೆಯಲ್ಲಿ ಹೆಚ್ಚಾಗಿದೆಯಾ, ಕ್ಷೀಣಿಸ್ತಾ ಇದೆಯಾ ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಹಾಗಾದರೆ ಇದು ಚಿರತೆಗಳ ಮಾಹಿತಿ. ನೆಕ್ಸ್ಟ್, ಅಮರಾಬಾದ್ ಟೈಗರ್ ರಿಸರ್ವ್ಸ್ ಹೌದಾ, ಇದು ನ್ಯೂಸಲ್ಲಿದೆ. ಯಾಕಂದರೆ ದ ಲಿಯೋಪಾರ್ಡ್ ಪಾಪ್ಯುಲೇಷನ್ ಇನ್ಕ್ರೀಸ್ಡ್ ಕನ್ಸಿಡರಬಲಿ ಇನ್ ಅಮರಾಬಾದ್ ಟೈಗರ್. ಈಗ ತಾನೇ ಏನು ಹೇಳಿದ್ನಲ್ಲ, ಚಿರತೆಗಳ ಸಂಖ್ಯೆ ಅಮರಾಬಾದ್ ಟೈಗರ್ ರಿಸರ್ವ್ಸ್ನಲ್ಲಿ ಹೆಚ್ಚಾಗಿದೆ ಹೌದಾ. ಅಕಾರ್ಡಿಂಗ್ ಟು ದ ಸ್ಟೇಟಸ್ ಆಫ್ ಲಿಯೋಪಾರ್ಡ್ಸ್ ಇನ್ ಇಂಡಿಯಾ, ಏನು ರಿಪೋರ್ಟ್ ಬರ್ತಲ್ಲ ಹೌದಾ, ಆ ರಿಪೋರ್ಟ್ ಪ್ರಕಾರ ಈ ಅಮರಾಬಾದ್ ಎಲ್ಲಿ ಬರ್ತದೆ ಅಂದರೆ ತೆಲಂಗಾಣದ ಒಂದು ಹುಲಿ ಸಂರಕ್ಷಿತ ಪ್ರದೇಶ. ಆ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಚಿರತೆಗಳ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಗ್ರೋ ರಿಪೋರ್ಟ್ ನೀತಿ ಆಯೋಗ ಬಿಡುಗಡೆ ಮಾಡ್ತದೆ. ಗ್ರೋ ರಿಪೋರ್ಟನ್ನು ನೀತಿ ಆಯೋಗ ಬಿಡುಗಡೆ ಮಾಡ್ತದೆ. ಹಾಗಾದ್ರೆ ದ ಗ್ರೀಟಿಂಗ್ ಆ್ಯಂಡ್ ರಿಸ್ಟೋರೇಷನ್ ಆಫ್ ವೇಸ್ಟ್ ಲ್ಯಾಂಡ್ ವಿತ್ ಆಗ್ರೋ ಫಾರೆಸ್ಟ್ರಿ, ಅದನ್ನು ಗ್ರೋ ಅಂತ ಕರಿತೀವಿ. ಗ್ರೋ ಲಾಂಗ್ ಫಾರ್ಮ್ ನೋಡ್ರಿ, ಗ್ರೀಟಿಂಗ್ ಆ್ಯಂಡ್ ರಿಫಾರೆಸ್ಟೇಷನ್ ಆಫ್ ವೇಸ್ಟ್ ಲ್ಯಾಂಡ್ ವಿತ್ ಅಗ್ರೋ ಫಾರೆಸ್ಟ್ರಿ, ಅದನ್ನು ಗ್ರೋ ಅಂತ ಕರಿತೀವಿ. ರಿಪೋರ್ಟ್ ಆ್ಯಂಡ್ ಪೋರ್ಟಲ್ ವಾಸ್ ಲಾಂಚ್ಡ್ ಬೈ ನೀತಿ ಆಯೋಗ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನೋದು ನಿಮ್ಮ ನೀತಿ ಆಯೋಗದ ಆ್ಯಕ್ರೋನಿಮ್ ಗುರುತಿದೆ. ಕರೆಂಟ್ಲಿ ಆಗ್ರೋ ಫಾರೆಸ್ಟ್ರಿ ಕವರ್ಸ್ 8.65% ಆಫ್ ಇಂಡಿಯನ್ ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ. ಆಗ್ರೋ ಫಾರೆಸ್ಟ್ರಿ ಏನಾಗಿದೆಪ್ಪ ಅಂದರೆ ಈ ಭಾರತದ 8.65% ಇಂಡಿಯಾದ ಏನು ಟೋಟಲ್ ಜಿಯೋಗ್ರಫಿಕಲ್ ಏರಿಯಾ ಇದೆ ಅದರಲ್ಲಿ ಕವರ್ ಆಗಿದೆ ಹೌದಾ. ಟೋಟಲಿಂಗ್ ಅಬೌಟ್ 28.42 ಮಿಲಿಯನ್ ಹೆಕ್ಟರ್ಸ್ ಹೌದಾ. ಆಗ್ರೋ ಫಾರೆಸ್ಟ್ರಿ ಇಸ್ ಅ ಸಸ್ಟೈನಬಲ್ ಲ್ಯಾಂಡ್ ಯೂಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ದಟ್ ಇಂಟಿಗ್ರೇಟ್ಸ್ ಟ್ರೀಸ್ ಆ್ಯಂಡ್ ಶಬ್ಸ್ ವಿತ್ ಅಗ್ರಿಕಲ್ಚರಲ್ ಕ್ರಾಪ್ಸ್ ಆ್ಯಂಡ್ ಲೈಫ್ ಸ್ಟಾಕ್ಸ್ ಹೌದಾ. ಆಗ್ರೋ ಫಾರೆಸ್ಟ್ರಿ ಏನಪ್ಪ ಅಂದರೆ ಜೀವನ ನಿರ್ವಹಣೆಗೆ ನಾವೇನು ಮಾಡ್ಬೋದು, ಭೂಮಿಯನ್ನು ಬಳಸ್ಕೊಳ್ಬಹುದು. ಅದೇನು ಮಾಡ್ತದಂದ್ರೆ ಮರಗಳನ್ನು, ಆಮೇಲೆ ಪೊದೆ ಸಸ್ಯಗಳನ್ನು, ಆಮೇಲೆ ಕೃಷಿ ಸಸ್ಯಗಳನ್ನು ಮತ್ತು ಕೆಲವು ಪಶು ಸಂಗೋಪನೆ ಮಾಡ್ತಕ್ಕಂಥ ಪ್ರಾಣಿಗಳನ್ನು ಸಾಕಲಿಕ್ಕೆ ನಮಗೊಂದು ಅವಕಾಶವನ್ನು ಒದಗಿಸ್ತದೆ. ಯಾವುದು? ಆಗ್ರೋ ಫಾರೆಸ್ಟ್ರಿ. ನೆಕ್ಸ್ಟ್, ಜಡಸಾಯ್ ನೇಮ್ಸ್ ಅ ನ್ಯೂಲಿ ಡಿಸ್ಕವರ್ಡ್ ಹೆಡ್ ಶೀಲ್ಡ್ ಸೀ ಸ್ಲಗ್ ಆಫ್ಟರ್ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಹೌದಾ. ಇತ್ತೀಚೆಗೆ ಏನಾಗಿದೆ ಅಂದರೆ ಜಡಸಾಯ್ ಅವರು ಒಂದು ಹೊಸ ಏನಪ್ಪ ಸ್ಲೀ ಸ್ಲಗ್ಗನ್ನು ಕಂಡು ಹಿಡಿದಿದ್ದಾರೆ ಅಂಡರ್ ವಾಟರ್ ಸೀಯಲ್ಲಿ. ಅದಕ್ಕೇನಪ್ಪ ಅಂದರೆ ನಮ್ಮ ಭಾರತದ ಪ್ರೆಸಿಡೆಂಟ್ ಆದಂಥ ದ್ರೌಪದಿ ಮುರ್ಮು ಅವರ ಹೆಸರಿಟ್ಟಿದ್ದಾರೆ. ಏನಪ್ಪ ಅಂದರೆ ಮೆಲಾನೋಕ್ಲೈಮಸ್ ದ್ರೌಪದಿ ಅ ನ್ಯೂ ಸ್ಪೀಸೀಸ್ ಆಫ್ ಹೆಡ್ ಶೀಲ್ಡ್ ಸೀ ಸ್ಲಗ್ ಹೌದಾ. ಇದು ಏನಪ್ಪ ಅಂದರೆ ಹೊಸ ಪ್ರಭೇದ ಕಂಡುಹಿಡಿಯಲಾಗಿದೆ, ಹೆಡ್ ಶೀಲ್ಡ್ ಆಫ್ ಸ್ಲೀ ಸ್ಲಗ್ದು, ಫ್ರಮ್ ಒಡಿಶಾ, ವೆಸ್ಟ್ ಬೆಂಗಾಲ್. ಎಲ್ಲಿ? ಒಡಿಶಾ, ವೆಸ್ಟ್ ಬೆಂಗಾಲ್ದಲ್ಲಿ. ಇನ್ನು ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ ಆಫ್ ವೈಲ್ಡ್ ಎನಿಮಲ್ಸ್ 2024 ಕನ್ವೆನ್ಷನ್, CMSನ ಲಾಂಗ್ ಫಾರ್ಮ್ ಏನು? ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ ಹೌದಾ. ಇದು ಡಿಸ್ಕಷನ್ ಬಂತು ಎಲ್ಲಿ? COP 14ನಲ್ಲಿ ಹೌದಾ. ಹಾಗಾದರೆ ಏನಪ್ಪ ಅಂದರೆ ಇದು ಕನ್ಕ್ಲೂಡ್ ಆಗಿದ್ದು, ಈ ಕಾರ್ಯಕ್ರಮ ನಡೆದಿದ್ದೆಲ್ಲಪ್ಪ ಅಂದರೆ ಸಮರ್ಖಂಡ್, ಉಜ್ಬೇಕಿಸ್ತಾನದಲ್ಲಿ. ಇಟ್ ಈಸ್ ಅನ್ ಇಂಟರ್ ಗವರ್ನಮೆಂಟಲ್ ಟ್ರೀಟಿ ಅಂಡರ್ ದ UNEP. ಬೇರೆ ಬೇರೆ ದೇಶಗಳು ಸೇರಿ ಮಾಡಿಕೊಂಡಂಥ ಒಡಂಬಡಿಕೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? UNEP ಹೌದಾ. ಪ್ರಾಪರ್ಲಿ ನೋನ್ ಆ್ಯಸ್ ಬೋನ್ ಕನ್ವೆನ್ಷನ್ ಹೌದಾ. ಏನಂತ ಕರೀತಾರೆ ಇದನ್ನು? ಬೋನ್ ಕನ್ವೆನ್ಷನ್ ಅಂತ ಕರೀತಾರೆ. ಇಟ್ ವಾಸ್ ಸೈನ್ಡ್ ಇನ್ 1979 ಆ್ಯಂಡ್ 4 ಸಿನ್ಸ್ ಹೌದಾ. ಇದನ್ನು ಎಲ್ಲ ದೇಶಗಳು ಸೈನ್ ಹಾಕಿದ್ದು 1979ರಲ್ಲಿ, ಆಮೇಲೆ ಜಾರಿಗೆ ತಂದಿದ್ದು ಇನ್ಫೋರ್ಸ್ 1983ರಲ್ಲಿ. It provides a global platform for conservation and sustainable use of migratory animals and their habitats.
ಹೌದಾ. ಏನು ಜಗತ್ತಿನಾದ್ಯಂತ ಇರುವಂತಹ ಏನು ವಲಸೆ ಹೋಗ್ತಾವಲ್ಲ, ವಲಸೆ ಹೋಗುವಂಥ ಜೀವಿಗಳ ಕನ್ಸರ್ವೇಷನ್, ಅವುಗಳ ರಕ್ಷಣೆ ಮತ್ತು ಅವುಗಳ ಏನಪ್ಪ ಅಂದರೆ ಸರಿಯಾದ ನಿರ್ವಹಣೆ, ಹೌದಾ. ಇದ್ರ ಬಗ್ಗೆ ಏನಪ್ಪ ಅಂದರೆ ಬಾನ್ ಕನ್ವೆನ್ಷನ್ ಹೇಳ್ತದ್ದು, ಹೌದಾ. ಇದು ಡಿಸ್ಕಷನ್ಗೆ ಬಂತು ಯಾವಾಗ ಸಿ ಎಮ್ ಎಸ್ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಸೀಸ್ 2024 COP14, ಹೌದಾ. COP14 ಎಲ್ಲಿ ನಡೀತು? ಸಮರ್ಖಂಡ್, ಉಜ್ಬೇಕಿಸ್ತಾನದಲ್ಲಿ 12 ಫೆಬ್ರವರಿಯಿಂದ 17 ಫೆಬ್ರವರಿ 2024. ನೆಕ್ಸ್ಟ್ ಗುಪ್ತೇಶ್ವರ ಫಾರೆಸ್ಟ್ ಡೈವರ್ಸಿಟಿ ಹೆರಿಟೇಜ್ ಸೈಟ್, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್, ಭಾರತದ ಏನಪ್ಪ ಅಂದರೆ ಜೀವ ವೈವಿಧ್ಯ ಪಾರಂಪರಿಕ ತಾಣ. ಗುಪ್ತೇಶ್ವರ ಫಾರೆಸ್ಟ್ ಅಡ್ಜಸ್ಟ್ ಟು ಗುಪ್ತೇಶ್ವರ ಶಿವ ಟೆಂಪಲ್ ಇನ್ ಒಡಿಶಾ, ಹೌದಾ. ಗುಪ್ತೇಶ್ವರ ಫಾರೆಸ್ಟ್ ಏನಾಗಿದೆ ಅಂದರೆ ಹತ್ಕೊಂಡಿದೆ ಯಾವುದಕ್ಕೆ? ಗುಪ್ತೇಶ್ವರ ಶಿವ ಟೆಂಪಲ್ ಒಡಿಶಾದಲ್ಲಿ ಕೋರಾಪುಟ್ಟು ಡಿಸ್ಟ್ರಿಕ್ಟ್ನಲ್ಲಿ, ಕೋರಾಪುಟ್ಟು ಅನ್ನೋ ಡಿಸ್ಟ್ರಿಕ್ಟ್ ಬರ್ತದೆ ಅಲ್ಲಿ. ಇಟ್ ಈಸ್ ಡಿಕ್ಲೇರ್ಡ್ ಆ್ಯಸ್ ದ ಫೋರ್ತ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್, ಫೋರ್ತ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ BHS ಆಫ್ ದ ಸ್ಟೇಟ್, ಹೌದಾ. ಯಾವ ಸ್ಟೇಟು? ಒಡಿಶಾ ಡಿಸ್ಟ್ರಿಕ್ಟ್ ಇದು. ಆ್ಯಸ್ ಪರ್ ಪ್ರಾವಿಷನ್ ಅಂಡರ್ ಸೆಕ್ಷನ್ 37(1) ಆಫ್ ದ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002, ಸ್ಟೇಟ್ ಗವರ್ಮೆಂಟ್ಸ್ ಆರ್ ಎಂಪವರ್ಡ್ ಟು ನೋಟಿಫೈ ಇನ್ ದ official gazette in consultation with the local bodies areas of biodiversity importances and biodiversity heritage sites, ಹೌದಾ. ರಾಜ್ಯಕ್ಕೆ ಒಂದು ಪ್ರಾವಧಾನ ಬರ್ತದೆ, ಯಾವುದು? ಸೆಕ್ಷನ್ 37(1) ಅಂಡರ್ ಇಲ್ಲಿ ದ ಬಯಾಲಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002 ಪ್ರಕಾರ ನೀವೇನು ಮಾಡ್ಬೋದು ಅಂದರೆ ನಿಮ್ಮಲ್ಲಿರುವಂಥ ಜೀವ ವೈವಿಧ್ಯತೆ ಪಾರಂಪರಿಕ ತಾಣಗಳನ್ನು ಘೋಷಿಸಿಕೊಂಡು ಅದನ್ನು ಸಂರಕ್ಷಿಸಬಹುದು. ಅದರ ಅಡಿಯಲ್ಲಿ ಒಡಿಶಾ ಘೋಷಿಸಿಕೊಂಡಿದೆ. ಸ್ಪೀಸೀಸ್ ಟ್ರೀಟ್ ಅಬ್ಯಾಂಡ್ಮೆಂಟ್ ಆ್ಯಂಡ್ ರಿಸ್ಟೋರೇಷನ್, ಅದನ್ನು ಸ್ಟಾರ್ ಅಂತ ಕರೀತಾರೆ. ಸ್ಪೀಸೀಸ್ ಟ್ರೀಟ್ ಅಬ್ಯಾಂಡ್ಮೆಂಟ್ ಆ್ಯಂಡ್ ರಿಸ್ಟೋರೇಷನ್ ಸ್ಟಾರ್ ಮೆಟ್ರಿಕ್, ಓಕೆ. ಇಂಟ್ರೊಡ್ಯೂಸ್ಡ್ ದ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, IUCN ದವರು, ಹೌದಾ. ಇದು ವೆರಿ ಇಂಪಾರ್ಟೆಂಟ್ ಸಂಸ್ಥೆ ಬಯಾಲಜಿಕಲಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN. ದ ಸ್ಟಾರ್ ಮೆಟ್ರಿಕ್ ಯೂಸಸ್ ಡಾಟಾ ಫ್ರಮ್ ದ IUCN ರೆಡ್ ಲಿಸ್ಟ್ ಟು ಕ್ವಾಂಟಿಫೈ ಎಕ್ಸ್ಟಿಂಕ್ಷನ್ ರಿಸ್ಕ್ಸ್ ಆ್ಯಂಡ್ ಥ್ರೆಟ್ಸ್ ಫೇಸ್ಡ್ ಬೈ ಸ್ಪೀಸೀಸ್. ನೋಡಿರಿ, ಒಂದು ಜೀವಿ ಅಳಿದು ಹೋಗುವಂತಹ, ಅದಕ್ಕೆ ಬೆದರಿಕೆ ಇರುವಂತಹ ಏನು ಲಿಸ್ಟನ್ನು, ರೆಡ್ ಲಿಸ್ಟನ್ನು ಏನು ಕ್ವಾಂಟಿಫೈ ಮಾಡುವಂಥ ಕೆಲಸ ದ ಸ್ಟಾರ್ ಮ್ಯಾಟ್ರಿಕ್ಸ್ ಮಾಡ್ತದೆ. ಇಟ್ ವಾಸ್ ಫಸ್ಟ್ ಅನ್ವೇಲ್ಡ್ ಇನ್ 2021, ಇದನ್ನು ಮೊದಲು ಪ್ರಾರಂಭಿಸಲಾಯಿತು 2021ರಲ್ಲಿ. ಫಾರ್ ದ ಯೂಸ್ ಆಫ್ ಟೆರೆಸ್ಟ್ರಿಯಲ್ ಏರಿಯಾಸ್, ಫಾರ್ ದ ಯೂಸ್ ಇನ್ ಟೆರೆಸ್ಟ್ರಿಯಲ್ ಅಂದರೆ ಏನು, ಭೂಮಿಯ ಮೇಲಿರುವಂತಹ ಜೀವಿಗಳ ಏನು ಅಳಿವಿನಂಚಿನಲ್ಲಿದ್ದಾವೆ, ಬೆದರಿಕೆಗೆ ಒಳಗಾಗಿದ್ದಾವೆ, ರೆಡ್ ಲಿಸ್ಟ್ ಏನಿದೆಯಲ್ಲ ಅವುಗಳನ್ನು ಪ್ರಿಸರ್ವ್ ಮಾಡಲಿಕ್ಕೆ. ನಾವು ಇಟ್ ಹ್ಯಾಸ್ ಬಿನ್ ಎಕ್ಸ್ಪೆಂಡೆಡ್ ಟು ಮರೈನ್ ಎಕೋಸಿಸ್ಟಮ್. ಏನೋ ಅವಾಗ 2021ರಲ್ಲಿ ಪ್ರಾರಂಭ ಆದಾಗ ಭೂಮಿ ಮೇಲಿರುವಂಥ ಜೀವಿಗಳಿಗಷ್ಟೇ ಸಂಬಂಧಪಟ್ಟಿತ್ತು, ಯಾವುದು? ಸ್ಟಾರ್, ಹೌದಾ. ಆಮೇಲೆ ಸ್ಟಾರ್ ಮ್ಯಾಟ್ರಿಕ್ಸ್ ಈಗೇನಾಯ್ತಪ್ಪ ಅಂದರೆ ಇದು ಎಕೋಸಿಸ್ಟಮ್, ಮರೈನ್ ಎಕೋಸಿಸ್ಟಮ್ ಅಂದರೆ ಏನು? ಜಲವಾಸಿ ಜೀವಿಗಳಿಗೂ ಇದನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಅದು ಜಲವಾಸಿ ಜೀವಿಗಳಲ್ಲಿ ಯಾವ ಅಳಿವಿನಂಚಿನಲ್ಲಿದ್ದಾವೆ, ಯಾವ ಬೆದರಿಕೆಗೆ ಒಳಪಟ್ಟಿದ್ದಾವೆ ಅಂಥ ಜೀವಿಗಳನ್ನು ಸಂರಕ್ಷಿಸಲಿಕ್ಕೆ IUCN ಒಡಗೂಡಿ ರೆಡ್ ಲಿಸ್ಟನ್ನು ಪ್ರಿಪೇರ್ ಮಾಡುವಂಥ ಕೆಲಸ ಮಾಡ್ತದೆ. ಇನ್ನು ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿತ್ WSDS 2024-23 ಎಡಿಷನ್ ಇದು, ಹೌದಾ. ದ ವೈಸ್ ಪ್ರೆಸಿಡೆಂಟ್ ಇನಾಗ್ರೇಟೆಡ್ ದ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಇನ್ ನ್ಯೂ ಡೆಲ್ಲಿ, ಹೌದಾ. ನಮ್ಮ ಉಪರಾಷ್ಟ್ರಪತಿಯವರು ಇದನ್ನು ಇನಾಗ್ರೇಟ್ ಮಾಡಿದ್ರು. ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ WSDS ಸಮಿಟ್ ಈಸ್ ಇನ್ ಆ್ಯನ್ಯುವಲ್ ಫ್ಲ್ಯಾಗ್ಶಿಪ್ ಇವೆಂಟ್ ಆಫ್ ದ ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್, ಹೌದಾ. ಎನರ್ಜಿ ಆ್ಯಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟನ್ನು ನಾವು ಟೆರಿ ಅಂತ ಕರಿತೀವಿ. WSDS 2024 ವಿಲ್ ಟೇಕ್ ಪ್ಲೇಸ್ ಆನ್ ದ ಥೀಮ್, ನೋಡಿರಿ ಈ WSDSದು ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿತಿ 2024ರಲ್ಲಿ 23ನೇ ಎಡಿಷನ್ ಏನಿತ್ತಲ್ಲ ಅದರ ಥೀಮ್ ಏನಾಗಿತ್ತಪ್ಪ ಅಂದರೆ ಲೀಡರ್ಶಿಪ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಜಸ್ಟಿಸ್, ಹೌದಾ. ನಾಯಕತ್ವ ಯಾವುದಕ್ಕೆ? ಸುಸ್ಥಿರ ನೈಸರ್ಗಿಕ ಅಭಿವೃದ್ಧಿ ಮತ್ತು ಪರಿಸರ, ಅದಕ್ಕೆ ಏನು ನ್ಯಾಯವನ್ನು ಒದಗಿಸುವಂತಹ ಒಂದು ಥೀಮನ್ನು ಇಟ್ಕೊಂಡಿತ್ತು, ಯಾವುದು? WSDS. ವರ್ಲ್ಡ್ಸ್ ಫಸ್ಟ್ ಮೆಲನಿಸ್ಟಿಕ್ ಟೈಗರ್ ಸಫಾರಿ ಎಲ್ಲಿದೆಪ್ಪ ಅಂದರೆ ಒಡಿಶಾದಲ್ಲಿದೆ, ಹೌದಾ. ಮೆಲನಿಸ್ಟಿಕ್ ವರ್ಡ್ ಹೆಂಗೆ ಬತ್ತಪ್ಪ ಅಂದರೆ ಮೆಲನಿಸಮ್ ಈಸ್ ಎ ಜೆನೆಟಿಕ್ ಕಂಡೀಷನ್. Melanism is a genetic condition that results in increased the melanin production leading to the black or nearly black skin, feathers, hair in animals. ಈ ಮೆಲನಿಸಮ್ ಅಂದರೆ ಏನು? ಮೆಲನಿನ್ ಪ್ರೊಡಕ್ಷನ್ ಪ್ರಾಣಿಗಳಲ್ಲಿ ಹೆಚ್ಚಾಗ್ತದೆ, ಮನುಷ್ಯರಲ್ಲೂ ಮೆಲನಿನಿಂದ ವ್ಯಕ್ತಿ ಕಪ್ಪಾಗ್ತಾನೆ. ಲೀಡಿಂಗ್ ಟು ಬ್ಲ್ಯಾಕ್, ಆ ಪ್ರಾಣಿಗಳು ಕಪ್ಪಾಗುವಂಥ ಸಾಧ್ಯತೆ, ಅವುಗಳ ಸ್ಕಿನ್ ಕಪ್ಪಾಗುವಂಥ ಸಾಧ್ಯತೆ, ಅಥವಾ ಅವುಗಳ ಏನು ಕೂದಲುಗಳು, ಹೌದಾ, ಆಮೇಲೆ ಅವುಗಳ ರೆಕ್ಕೆಗಳು ಕಪ್ಪಾಗುವಂಥ ಸಾಧ್ಯತೆಯನ್ನು ಮೆಲನಿಸಮ್ ಹೇಳ್ತದೆ. ಹಾಗಾದರೆ ಕಂಟ್ರಿ ಓನ್ಲಿ ವೈಲ್ಡ್ ಹ್ಯಾಬಿಟ್ಯಾಟ್ ಫಾರ್ ಮೆಲನಿಸ್ಟಿಕ್ ರಾಯಲ್ ಬೆಂಗಾಲ್ ಟೈಗರ್ಸ್, ಭಾರತದ ಒಂದೇ ಒಂದು ಮೆಲನಿಸ್ಟಿಕ್ ರಾಯಲ್
ಬೆಂಗಾಲ್ ಟೈಗರ್ಸ್ ಎಲ್ಲಿದೆಪ್ಪ ಅಂದರೆ ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್ಸಲ್ಲಿ STR ಅಂತ ಕರೀತಾರೆ ಅದನ್ನು. ಸಿಂಪ್ಲಿಪಾಲ್ ಟೈಗರ್ ರಿಸರ್ವ್ಸಲ್ಲಿ ಈ ಮೆಲ್ನೆಸ್ಟಿಕ್ ಟೈಗರ್ಸ್ ಇದ್ದಾವೆ. ಹೌದಾ, ಇಲ್ಲಿ ನಮ್ಗೆ ಏನು ಸಿಗ್ತದೆ ಅಂದರೆ ವರ್ಲ್ಡ್ಸ್ ಫಸ್ಟ್ ಮೆಲ್ನೆಸ್ಟಿಕ್ ಟೈಗರ್ ಸಫಾರಿ ಸಿಗ್ತದೆ. ನೆಕ್ಸ್ಟ್, ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ದ ಪ್ರಮೋಷನ್ ಆಫ್ ಸೀವೀಡ್ ಕಲ್ಟಿವೇಷನ್. ಸೀವೀಡ್ ಕಲ್ಟಿವೇಷನ್ ಸಮುದ್ರ ಕಳೆಗಳ ಕೃಷಿ ಅಂತ ಕರಿತೀವಿ. ಹಾಗಾದರೆ ಕೋಟೇಶ್ವರ್ ಕಚ್ ಇನ್ ಗುಜರಾತ್, ಏನಪ್ಪ ಅಂದರೆ ಸೀವೀಡ್ ಕಲ್ಟಿವೇಷನ್ಗೆ ಒಂದು ಫೇವರೇಬಲ್ ಪ್ಲೇಸು. ಸೀವೀಡ್ ಈಸ್ ದ ನೇಮ್ ಗಿವನ್ ಟು ದ ಮೆನಿ ಸ್ಪೀಸೀಸ್ ಆಫ್ ಮರೈನ್ ಎಲ್ಗೆ ಆ್ಯಂಡ್ ಪ್ಲಾಂಟ್ಸ್. ಓಕೆ, ಸೀವೀಡ್ ಅಂದರೆ ಸಮುದ್ರ ಕಳೆ ಅಂತ ಹೇಳಿದೆ. ಇದನ್ನು ಏನಪ್ಪ ಅಂದರೆ ಸಮುದ್ರದಲ್ಲಿರುವಂಥ ಪಾಚಿ, ಮರೈನ್, ಹೌದಾ, ಸಮುದ್ರದಲ್ಲಿರುವಂಥ ಪಾಚಿ ಮತ್ತು ಸಸ್ಯಗಳಿಗೆ ನಾವು ಸೀವೀಡ್ಸ್ ಅಂತ ಕರಿತೀವಿ. ಇದು ಫಸ್ಟ್ ನ್ಯಾಷನಲ್ ಕಾನ್ಫರೆನ್ಸ್ ಎಲ್ಲಿ ನಡೀತಪ್ಪ ಅಂದರೆ ಕೋಟೇಶ್ವರ್ ಕಚ್, ಗುಜರಾತ್ನಲ್ಲಿ. ಇಂಡಿಯಾ ಎನರ್ಜಿ ವೀಕ್ 2024. ಇಂಡಿಯಾ ಎನರ್ಜಿ ವೀಕ್ 2024 ಈಸ್ ಬೀಯಿಂಗ್ ಹೆಲ್ಡ್ ಫ್ರಮ್ 6 to 9th February ಇನ್ ಗೋವಾ. ಓಕೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನಾಗ್ರೇಟ್, ನರೇಂದ್ರ ಮೋದಿಯವರು ಇದನ್ನು ಇನಾಗ್ರೇಟ್ ಮಾಡಿದ್ರು, ಇಂಡಿಯಾ ಎನರ್ಜಿ ವೀಕನ್ನು. ವರ್ಲ್ಡ್ ವೆಟ್ಲ್ಯಾಂಡ್ ಡೇ, ಹೌದಾ, ಏನಪ್ಪ ಅಂದರೆ ತೇವಾಂಶ ಭರಿತ ಭೂಮಿ, ವೆಟ್ಲ್ಯಾಂಡ್ ಅಂತ ಕರಿತೀವಿ ನಾವು. ಹೌದಾ, ಏನು ಜಗತ್ತಿನ ವೆಟ್ಲ್ಯಾಂಡ್ ಡೇಯನ್ನು 2 ಫೆಬ್ರವರಿಯಿಂದ ಆಚರಿಸಿದ್ವಿ. ಥೀಮ್ ಏನಾಗಿತ್ತಪ್ಪ ಅಂದರೆ ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ಸ್. ಹೌದಾ, ಏನಪ್ಪ ಅಂದರೆ ತೇವಾಂಶ ಭರಿತವನ್ನು ಅಥವಾ ಕೊಚ್ಚೆ ಮಣ್ಣನ್ನು ಹೊಂದಿದಂಥ ಪ್ರದೇಶಗಳು ಮತ್ತು ಮನುಷ್ಯನ ಅಭಿವೃದ್ಧಿ, ವೆಲ್ ಬೀಯಿಂಗ್ ಅಂದ್ರೇನು, ಅವನ ಇದರಿಂದ ಪಡ್ಕೊಳ್ತಕ್ಕಂಥ ಲಾಭಗಳು. ಟೋಟಲ್ ವೆಟ್ಲ್ಯಾಂಡ್ಸ್ ಎಷ್ಟಿದಾವೆ ಇಂಡಿಯಾದಲ್ಲಿ ಅಂದರೆ 80 ಇದಾವೆ. ತಮಿಳುನಾಡಲ್ಲಿ ಹೈಯೆಸ್ಟ್ ಇದಾವೆ 60. ಇನ್ನು ಸ್ನೋ ಲಿಯೋಪಾರ್ಡ್ ಸರ್ವೆ. ಸ್ನೋ ಲಿಯೋಪಾರ್ಡ್ ಸರ್ವೆ ನೋಡ್ರಿ. ದ ಫಸ್ಟ್ ಸೈಂಟಿಫಿಕ್ ಸರ್ವೆ ಆಫ್ ಸ್ನೋ ಲಿಯೋಪಾರ್ಡ್ ಇನ್ ಇಂಡಿಯಾ ಶೋಸ್ ದ ಕಂಟ್ರಿ ಈಸ್ ಹೋಮ್ ಟು 718 ಆಫ್ ದ ಇಲ್ಯೂಸಿವ್ ಕ್ಯಾಟ್ಸ್. ಹೌದಾ, ಲಿಯೋಪಾರ್ಡ್ಸ್ನ ಕ್ಯಾಟ್ಸ್ ಕ್ಯಾಟಗರಿಗೆ ಸೇರೋದ್ರಿಂದ ಅದನ್ನ ಕ್ಯಾಟ್ಸ್ ಅಂತ ಕರೀತಾರೆ. 718 ಸ್ನೋ ಲಿಯೋಪಾರ್ಡ್ಸ್ ಇದಾವೆ. ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ನೋ ಲಿಯೋಪಾರ್ಡ್ಸ್ ವಾಸ್ ಎಸ್ಟಿಮೇಟೆಡ್ ಇನ್ ಲಡಾಖ್, ಎಷ್ಟು 477, ಫಾಲೋಡ್ ಬೈ ಉತ್ತರಾಖಂಡ್ 124, ಹಿಮಾಚಲ್ ಪ್ರದೇಶ್ 51, ಅರುಣಾಚಲ್ ಪ್ರದೇಶ್ 36, ಸಿಕ್ಕಿಂ 21 ಆ್ಯಂಡ್ ಜಮ್ಮು ಕಾಶ್ಮೀರ್ 9. ಹೌದಾ, ಟೋಟಲ್ 718 ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಸ್ನೋ ಲಿಯೋಪಾರ್ಡ್ಸ್ ಇದಾವೆ ಅಂತ ಹೇಳಿದೆ. ದಿಸ್ ಎಸ್ಟಿಮೇಟ್ಸ್ ಅಕೌಂಟ್ಸ್ ಫಾರ್ ಅಪ್ರಾಕ್ಸಿಮೇಟ್ಲಿ 10 to 15% ಆಫ್ ದ ಗ್ಲೋಬಲ್ ಸ್ನೋ ಲಿಯೋಪಾರ್ಡ್ ಪಾಪ್ಯುಲೇಷನ್. ಜಗತ್ತಿನಾದ್ಯಂತ ಏನು ಸ್ನೋ ಲಿಯೋಪಾರ್ಡ್ಸ್ ಇದಾವಲ್ಲ, ಹಿಮಚಿರತೆಗಳು, ಆ ಹಿಮಚಿರತೆಗಳಲ್ಲಿ ಭಾರತದಲ್ಲೇ 10 to 15%, 718 ಅಂದರೆ 10 to 15% ಭಾರತದಲ್ಲೇ ಇದಾವೆ. ಇದು ಒಂದು ಇಂಪಾರ್ಟೆಂಟ್ ಆಗುವಂಥ ಟಾಪಿಕ್ಕು. ಪೆಂಚ್ ಟೈಗರ್ ರಿವರ್, PTR ಅಂತ ಕರೀತಾರೆ. ಪೆಂಚ್ ಟೈಗರ್ ರಿಸರ್ವ್ PTR ಇನ್ ಮಹಾರಾಷ್ಟ್ರ ಹ್ಯಾಸ್ ಬಿನ್ ಮಾರ್ಕ್ಡ್ ಆಸ್ ದ ಇಂಡಿಯಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಡಾರ್ಕ್ ಸ್ಕೈ ಪಾರ್ಕ್. ಭಾರತದ ಮೊಟ್ಟ ಮೊದಲ ಏನಪ್ಪ ಅಂದರೆ ಭೂಮಿಗೆ ಏನು ಸೂರ್ಯನ ಬಿಸಿಲು ತಲುಪದಿರುವಂಥ ಡಾರ್ಕ್ ಸ್ಕೈ ಪಾರ್ಕ್. ಹೌದಾ, ಯಾಕಂದರೆ ಅಷ್ಟು ಅರಣ್ಯ ದಟ್ಟವಾಗಿದೆ. ರಿಸ್ಟ್ರಿಕ್ಟ್ ಆರ್ಟಿಫಿಷಿಯಲ್ ಲೈಟ್ ಪೊಲ್ಯೂಷನ್. ಓಕೆ, ರಿಸ್ಟ್ರಿಕ್ಟ್ಸ್ ಆರ್ಟಿಫಿಷಿಯಲ್ ಲೈಟ್ ಪೊಲ್ಯೂಷನ್. ಆಮೇಲೆ ಈ ಕಾಡಿನಲ್ಲಿ ಯಾವುದೇ ಲೈಟ್ ಕಂಬಗಳನ್ನು, ಬೀದಿ ದೀಪಗಳನ್ನು ಹಾಕಲಾಗಿಲ್ಲ. ದ ಪೆಂಚ್ ಟೈಗರ್ ರಿಸರ್ವ್ಸ್ PTR ಇನ್ ಮಹಾರಾಷ್ಟ್ರ ಈಸ್ ಇಂಡಿಯಾಸ್ ಫಸ್ಟ್ ಡಾರ್ಕ್ ಸ್ಕೈ ಪಾರ್ಕ್ ಆ್ಯಂಡ್ ಏಷ್ಯಾಸ್ 5th ಡಾರ್ಕ್ ಸ್ಕೈ ಪಾರ್ಕ್. ಭಾರತದ ಮೊದಲದು, ಆಮೇಲೆ ಏಷ್ಯಾದ 5ನೇ ಡಾರ್ಕ್ ಸ್ಕೈ ಪಾರ್ಕ್ ಯಾವುದು? ಪೆಂಚ್ ಟೈಗರ್ ರಿಸರ್ವ್ಸ್. ನೆಕ್ಸ್ಟ್, ವರ್ಲ್ಡ್ ವೈಲ್ಡ್ ಲೈಫ್ ಡೇ. ವರ್ಲ್ಡ್ ವೈಲ್ಡ್ ಲೈಫ್ ಡೇ ಮಾರ್ಚ್ 3 ಅಂದು ಆಚರಿಸಿದ್ವಿ. ದ ಥೀಮ್ ಆಫ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ 2024 ಏನಪ್ಪ ಅಂದರೆ ಕನೆಕ್ಟಿಂಗ್ ಪೀಪಲ್, ಜನರನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕನೆಕ್ಟ್ ಮಾಡೋದು. ಪ್ಲ್ಯಾನೆಟ್ ಎಕ್ಸ್ಪ್ಲೋರಿಂಗ್, ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್. ಹೌದಾ, ಜನರನ್ನು ಮತ್ತು ಗ್ರಹಗಳನ್ನು ಸಂಪರ್ಕ. ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನೋವೇಷನ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್. ಹೌದಾ, ಅನ್ವೇಷಣೆ, ಯಾವುದರ ಅನ್ವೇಷಣೆ? ತಂತ್ರಜ್ಞಾನದ ಅನ್ವೇಷಣೆ. ಎಲ್ಲಿ? ಪ್ರಾಣಿಗಳ ರಕ್ಷಣೆಯಲ್ಲಿ. ವೈಲ್ಡ್ ಲೈಫ್ ಅಂದರೆ ವನ್ಯಜೀವಿಗಳ ರಕ್ಷಣೆಯಲ್ಲಿ ತಂತ್ರಜ್ಞಾನದ ಅನ್ವೇಷಣೆ ಅನ್ನುವಂಥ ಥೀಮ್ನ ಅಡಿಯಲ್ಲಿ, ಹೌದಾ, ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಪ್ಲ್ಯಾನೆಟ್ ಎಕ್ಸ್ಪ್ಲೋರಿಂಗ್ ಡಿಜಿಟಲ್ ಇನೋವೇಷನ್ ಇನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅನ್ನೋ ಥೀಮ್ನ ಅಡಿಯಲ್ಲಿ ಮಾರ್ಚ್ 3ರಂದು ವರ್ಲ್ಡ್ ವೈಲ್ಡ್ ಲೈಫ್ ಡೇಯನ್ನು ಸೆಲೆಬ್ರೇಟ್ ಮಾಡಲಾಯಿತು 2024. ಇನ್ನು ಮೇಲ್ಘಾಟ್ ಟೈಗರ್ ರಿಸರ್ವ್ಸ್, MTR ಅಂತ ಕರಿತೀವಿ. ಮೇಲ್ಘಾಟ್ ಟೈಗರ್ ರಿಸರ್ವ್ ಇಟ್ ಈಸ್ ಲೊಕೇಟೆಡ್ ಇನ್ ಅಮರಾವತಿ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ. ದ ತಪ್ತಿ ರಿವರ್ ಆ್ಯಂಡ್ ದ ಗವಿಲ್ಗರ್ ರಿಡ್ಜ್ ಆಫ್ ದ ಸಾತ್ಪುರ್ ರೇಂಜ್ ಫ್ರಮ್ ದ ಬೌಂಡ್ರೀಸ್ ಆಫ್ ದ ರಿಸರ್ವ್ಸ್. ಹೌದಾ, ಏನಪ್ಪ ಅಂದರೆ ಈ ಗವಿಲ್ಗರ್ ಏನಾಗ್ತದೆ ಅಂದ್ರೆ ತಪ್ತಿ ರಿವರು ಮತ್ತು ಮೆಲ್ಘಾಟ್ ಟೈಗರ್ ರಿಸರ್ವ್ ಏನಾಗ್ತದೆ ಅಂದರೆ ತಪ್ತಿ ರಿವರು ಮತ್ತು ಗವಿಲ್ಗರ್ ರಿಡ್ಜ್, ಸಾತ್ಪುರ್ ರೇಂಜ್ದು ಇವ್ರ ಎರಡರ ಬೌಂಡ್ರಿನ ಹಂಚ್ಕೊಳ್ತದೆ. ಬೋರ್ ಟೈಗರ್ ರಿಸರ್ವ್ ಇಟ್ ಈಸ್ ಲೊಕೇಟೆಡ್ ಇನ್ ವಾರ್ಧಾ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ. ನೋಡ್ರಿ, ಆಲ್ರೆಡಿ ನಿಮ್ಗೆ ಏನು ಗುರ್ತದಲ್ಲ ಅದನ್ನು ಬಿಟ್ಟು ಹೊಸದ್ದು ಏನಿದಾವಲ್ಲ, ಬೋರ್ ಟೈಗರ್ ರಿಸರ್ವ್ ಹೆಚ್ಚು ಕೇಳಿರಲ್ಲ, ಅದ್ರ ಬಗ್ಗೆ ಹೇಳುವಂಥ ಪ್ರಯತ್ನ. ಬೋರ್ ಟೈಗರ್ ರಿಸರ್ವ್ ಇಟ್ ಈಸ್ ಲೊಕೇಟೆಡ್ ಇನ್ ವಾರ್ಧಾ ಡಿಸ್ಟ್ರಿಕ್ಟ್ ಆಫ್ ಮಹಾರಾಷ್ಟ್ರ. ಆಮೇಲೆ ರೋಲಪಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ರೋಲಪಾಡು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆಪ್ಪ ಅಂದರೆ ಆಂಧ್ರ ಪ್ರದೇಶದಲ್ಲಿದೆ.
ಕಾರ್ಬೆಟ್ ಟೈಗರ್ ರಿಸರ್ವ್ಸು, ಜಿಮ್ ಕಾರ್ಬೆಟ್ ಅನ್ನೋದು ಅಭ್ಯಾಸ ಮಾಡಿದರೆ ಅದು ಕಾರ್ಬೆಟ್ ಟೈಗರ್ ರಿಸರ್ವ್ ಎಲ್ಲಿದೆಪ್ಪ ಅಂದ್ರೆ ಉತ್ತರಾಖಂಡದಲ್ಲಿದೆ. ತಾಂತೈ ಪೆರಿಯಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ತಾಂತೈ ಏನಪ್ಪ ಅಂದರೆ ಪೆರಿಯಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂದರೆ ತಮಿಳುನಾಡಿನಲ್ಲಿದೆ. ಹೌದಾ? ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಅಂದರೆ ವನ್ಯಜೀವಿಗಳು ಮತ್ತು ಪರಿಸರಕ್ಕೆ ಸಂಬಂಧಿತ ಕೆಲವು ಪ್ರಚಲಿತ ಘಟನೆಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದೆ. ಫುಲಿ ಇದು ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಒಂದೇನಾದರೂ ಕ್ವಶನ್ಸ್ ಬಂದ್ರೂ ಬರ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.